are in the 17th chess tournament. After one day, we have completed approximately 3 rounds, and today we have completed 1 round. Total 4 rounds has been completed on this 17th chess tournament. Here is the little kid, genius kid, who has won 4 rounds out of 4 wins. Let us discuss with him. He will share his opinions. ನಾಗರಾಜಪ್ಪ, ನಿನ್ನ ಪೂರ ಹೆಸರೇನು? ನಾಗರಾಜ್. ತಂದೆ ಹೆಸರು ಮಾದಪ್ಪ. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ ನೀನು? 4th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಸಾಯಿನಾಥ್ ಗುರುಕುಲ್ ಪ್ರಾಥಮಿಕ ಶಾಲೆ. ಗುಡ್. ಸೊ ನೀವು ಚೆಸ್ ಯಾವಾಗಿಂದ ಹಿಡಿದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಯಪ್ಪ? 3rd ಇದ್ದಾಗ. ಇವಾಗ ಎಷ್ಟನೇ ಕ್ಲಾಸ್ ಇದೆ? 4th ಸ್ಟ್ಯಾಂಡರ್ಡ್. 1 ಇಯರ್ನಲ್ಲಿ ಇಷ್ಟು ಪ್ರಾಕ್ಟೀಸಾ? ಗ್ರೇಟ್. 4 ರೌಂಡ್ಸ್ನಲ್ಲಿ 4 ವಿನ್, 1 ಇಯರ್ ಎಕ್ಸ್ಪೀರಿಯನ್ಸ್ನಲ್ಲಿ. ಸೊ ದಿಸ್ ಈಸ್ ವಾಟ್ ಅವರ್ ಕಮಿಂಗ್ ಫ್ಯೂಚರ್ ಈಸ್, ಆ್ಯಂಡ್ he is the right now you can say he is the champion of the 4 rounds, and let us see. Best of luck for the 5th round. Okay, ಚೆನ್ನಾಗಿ ಆಡಬೇಕಪ್ಪ 5th round. Okay, good. Welcome to 17th chess tournament. After 4 rounds, now Mr. Jairaj sir, he has won 4 matches in 4 rounds, and he is a very strong contender of the tournament, and he is going to play with our little kid genius, Mr. Nagraj. And now we will discuss with Jairaj sir. just ನಿಮ್ಮ ಸ್ವಲ್ಪ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ ಸರ್. ನೀವು 4 ಮ್ಯಾಚಸ್ ಆಡಿದ್ದೀರಾ, ನಿಮಗೆ ಸಾಕಷ್ಟು ಅನುಭವ ಇದೆ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಇದು 4 ಮ್ಯಾಚಸ್ನಲ್ಲಿ? ನಿಮಗೆ ಟೋಟಲ್ ಟೂರ್ನಮೆಂಟ್ನಲ್ಲಿ ಹೆಂಗೆ ಅನಿಸುತ್ತೆ? ಟೋಟಲ್ನಲ್ಲಿ ಭಾಳ ಉತ್ತಮ ರೀತಿಯಿಂದ ಮಕ್ಕಳು ಅಭಿವೃದ್ಧಿ ಆಗ್ಲತ್ತಾರೆ ಚೆಸ್ನಲ್ಲಿ. ಮತ್ತು ಒಳ್ಳೆ ರೀತಿಯಿಂದ ಅವರಿಗೆ ಇಂಥ ಒಂದು ಟೂರ್ನಮೆಂಟ್ನಿಂದ ಅವರಿಗೆ ಎನ್ಕರೇಜ್ ಆಗ್ಲತ್ತದ. ಭಾಳಷ್ಟು ರೀತಿಯಿಂದ ಹೊಸ ಚೆಸ್ ವಿಷಯದಾಗ ಕಲ್ಕೊಳತ್ತಾರ. ಎಸ್, ಕರೆಕ್ಟ್, ಬಿಲ್ಕುಲ್ ಕರೆಕ್ಟ್ ಹೇಳ್ತಾ ಇದ್ದಾರೆ ಸರ್. ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಎಲ್ಲರಿಗೆ ಚೆಸ್ ಆಡಲಿಕ್ಕೆ ಸರ್. ಮತ್ತು ಇನ್ನೊಂದು, ಇನ್ನು ಎಷ್ಟು ವರ್ಷದ್ದು ಚೆಸ್ ಆಡ್ತಾ ಇದ್ದೀರಾ? 20 years, 25 years. 25 years ಹಿಡಿದು ಜೈರಾಜ್ ಸರ್ ಚೆಸ್ ಆಡ್ತಾ ಇದ್ದಾರೆ. ಇದು ನಿಮ್ಮದು ಮೊದಲನೇ ಟೂರ್ನಮೆಂಟಾ? ಮೊದಲು ಕೂಡ ಯಾವುದಾದ್ರೂ ಟೂರ್ನಮೆಂಟ್ ಆಡಿದ್ದೀರಾ? ಮೊದಲು ಆಡಿದ್ವಿ. ಮೊದಲು ಟೂರ್ನಮೆಂಟ್ ಆಡಿದ್ದಕ್ಕೆ ಈ ಟೂರ್ನಮೆಂಟ್ ಆಡಿದ್ದಕ್ಕೆ ನಿಮಗೆ ಏನು ಅನುಭವ ಅನಿಸ್ತಾ ಇದೆ? ಭಾಳಷ್ಟು ಚೇಂಜ್ ಆಗಿದ್ದಾವೆ. ಹೌದಾ? ಅಂದರೆ ಯಾವ ಥರ ಅಂತಂದರೆ, ಆಗ ಟೂರ್ನಮೆಂಟ್ ಆದ್ರೆ ಚಿಕ್ಕ ಬೋರ್ಡ್ಗಳು ಇರ್ತಿದ್ವು. ಓಕೆ. ಹಾಂ. ಮತ್ತು ಆ ಪ್ಲೇಸ್ನೂ ಅಷ್ಟು ಇದ್ದಿಲ್ಲ. ಅಂದರೆ ಮೀನ್ಸ್ ಆ ಚಿಕ್ಕ ಬೋರ್ಡು ಇವಾಗ ದೊಡ್ಡ ಬೋರ್ಡ್ ಬಂದಿದೆ. ಅಂದರೆ ಏನೋ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಟೂರ್ನಮೆಂಟ್ ಕಂಡಕ್ಟ್ ಆಗಿನ ಥರ ಅನಿಸ್ತಾ ಇದೆ ಇವಾಗ. ಓಕೆ, ದ್ಯಾಟ್ಸ್ ಫೈನ್. ಸೊ ನೀವು ಟೂರ್ನಮೆಂಟ್ ಮೊದಲೇನು ಆಡಿದ್ದೀರಾ? ಬೀದರ್ನಲ್ಲೇ ಆಡಿದ್ದೀರಾ ಅಥವಾ ಬೇರೆ ಕಡೆನೂ ಎಲ್ಲಾದರೂ ಆಡಿದ್ದೀರಾ? ಹಾಂ, ಬೀದರ್ನಲ್ಲಿ ಆಡಿದ್ದೆವು. ಓಕೆ. ಫಸ್ಟು ನೀವೇ ಕಾಂಟ್ಯಾಕ್ಟ್ ಮಾಡಿದಾಗ. ಓಕೆ, ಮೊದಲು ಮಾಡೋಂಥ ಟೂರ್ನಮೆಂಟ್ನಲ್ಲಿ. ಬೇರೆ ಕಡೆ ಯಾವುದೇ ಸ್ಟೇಟ್ನಲ್ಲಿ ಮತ್ತು ಎಲ್ಲಾದರೂ ಆಡಿದ್ದೀರಾ? ಹೈದ್ರಾಬಾದ್ನಲ್ಲಿ ಆಡಿದ್ವಿ. ಓಕೆ, ಹೈದರಾಬಾದ್ನಲ್ಲೂ ಕೂಡ ಆಡಿದ್ದೀರಾ. ಒಳ್ಳೆಯದು. ಓಕೆ, ದ್ಯಾಟ್ಸ್ ಫೈನ್. ಸೊ ಸಾಕಷ್ಟು ಅನುಭವ ಇದೆ ಸರ್. ಸೊ ಈಗ ನಿಮ್ಮ ಜೊತೆ ಸ್ಟ್ರಾಂಗ್ ಕಂಟೆಂಡರ್ ಇದ್ದಾನೆ. ಹಿ ಈಸ್ ದ ಯಂಗೆಸ್ಟ್ ಜೀನಿಯಸ್ ಕಿಡ್. ಸೊ ಅವನು ಕೂಡ 4 ಪಾಯಿಂಟ್ಸ್ ತೊಗೊಂಡಿದ್ದೀನಿ. ಸೊ ಬೆಸ್ಟ್ ಆಫ್ ಲಕ್ ಫಾರ್ ದ 5th ರೌಂಡ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇವಾಗ ಇಂಟ್ರೆಸ್ಟಿಂಗ್ ಮ್ಯಾಚ್ ಏನಿದೆ ಅಂದರೆ, ಸೊ ಒಂದು 25 years ಎಕ್ಸ್ಪೀರಿಯನ್ಸ್ ಇದ್ದಂಥ ಕ್ಯಾಂಡಿಡೇಟ್ ಮಿಸ್ಟರ್ ಜೈರಾಜ್ ಸರ್ ಅವ್ರ ಜೀವನದಲ್ಲಿ 25 ವರ್ಷ ಚೆಸ್ಸನ್ನು ಆಡಿದ್ದಾರೆ. ಅವ್ರ ಜೊತೆ ಒಂದು ಸ್ಟ್ರಾಂಗ್ ಕಂಟೆಂಡರ್ ಯಂಗೆಸ್ಟ್ ಕಿಡ್, ದಟ್ ಇಸ್ ನಾಗರಾಜ್ ಅವ್ರ ಜೊತೆ ಅವ್ರದ್ದು 5th ರೌಂಡ್ ಇದೆ. ಸೊ ಭಾಳಷ್ಟು ಇಂಟ್ರೆಸ್ಟಿಂಗ್. 1 year ಎಕ್ಸ್ಪೀರಿಯನ್ಸ್ ವರ್ಸಸ್ 25 years ಎಕ್ಸ್ಪೀರಿಯನ್ಸ್. ಸೊ ನಾವು ವಿ ವಿಲ್ ಗೋ ಟು 5th ರೌಂಡ್ ವಿತ್ ಎ ಇಂಟ್ರೆಸ್ಟಿಂಗ್ ಮ್ಯಾಚ್ ಬಿಟ್ವೀನ್ 1 year ಎಕ್ಸ್ಪೀರಿಯನ್ಸ್ ವರ್ಸಸ್ 25 years ಎಕ್ಸ್ಪೀರಿಯನ್ಸ್. Expand your business with internet marketing at BeetherAds.com.
going on 17th chess tournament organized by Charanga Sports Club, My Life Goal Software Company and Department of Youth Empowerment and Sports, Bidar district. The tournament is going on in Bidar's indoor stadium behind Nehru Stadium, Bidar. Around 39 players were participated. This guy, the left side, he is from Bhalki. See his interest. He came from Bhalki to play this tournament. This tournament is first time organized. This is Chess 960. Chess 960 is the new version of chess game, and this is played first time in Bidar history. You all kind of age group people, they are playing chess. See that small guy in red shirt, and he is the most experienced person who has won 4 rounds in 4 matches, and this is the 5th round going on. And see the guy who is sitting in front of 25 years experience. He is Mr. Natraj, what we spoken about him. He has also won 4 matches in 4 rounds. He is also facing the 5th round with 25 years experience, Mr. Jairaj sir. Guests all are watching the game. He is our guest. Mr. Naresh sir, he is a journalist for Deccan Herald newspaper. So now we straight away will come to the prize distribution ceremony. So everybody is excited who is first, who is second, who is third. Right? I request Mr. Chandrakant sir to say a few words about the event and his personal experience regarding the chess and his chess career. Please. ಈ ಮಟ್ಟಿಗೆ ಇವರು ಚೆಸ್ಸಿಗೆ ತಲುಪಿಸಿದ್ದಾರೆ. ಬಹಳಷ್ಟು ಶ್ರಮಪಟ್ಟು ಸ್ಪೋರ್ಟ್ಸ್ ಕ್ಲಬ್ ಆಪರೇಟ್ ಮಾಡ್ತಾ ಇದ್ದಾರೆ. ಇವರು ಮಾಡಿದಷ್ಟು ಶ್ರಮ ಚೆಸ್ ಬೆಳವಣಿಗೆಗಾಗಿ ಯಾರು ಮಾಡಿಲ್ಲ. जितना उन्होंने मेहनत किया चेस के लिए 15-20 साल तक टॉपर ये वो यूनिवर्सिटी नेशनल बनाने क्या क्या खेला करता था, लेकिन उसके बाद मैंने छोड़ दिया. खेलना और अचीव करना इससे बेहतर होता है उसको प्रमोट करना, उसको बढ़ावा करना. हर चीज़ से आपकी बुद्धि का स्तर बढ़ता है. वो क्या है मैं बताता हूँ. मेमोरी पावर याद रखो. मेमोरी अंदर ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ. ಸೆಕೆಂಡ್ ಕಾನ್ಸಂಟ್ರೇಷನ್, ಏಕಾಗ್ರತೆ. ಮೂರನೇದು ಏನು ಬರುತ್ತೆ ಅಂದರೆ ಬ್ರೈನ್ ನರ್ವ್ ಸೆಲ್ಸ್ ಎಲ್ಲ ಕನೆಕ್ಟ್ ಆಗಿ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್ಸ್. ಅನಾಲಿಟಿಕಲ್ ಕ್ಯಾಪಬಿಲಿಟಿ ಅಂತಾರೆ. ಅಂದರೆ ಎಲ್ಲ ಅನಲೈಸ್ ಮಾಡೋದು, ಪ್ರಾಬ್ಲಮ್ ಸಾಲ್ವಿಂಗ್, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು. ಹಿಂಗೆ ಮೂರ್ನಾಲ್ಕು ಕ್ಷೇತ್ರದಲ್ಲಿ ನೀವು ಬೆಳವಣಿಗೆ ಆಗ್ತದೆ. ಹೆಸರು नागराज जयराज भी बहुत अच्छा था. उन्होंने हम सबको अपॉर्चुनिटी दिया है और ये सभी लोग जो भी स्टूडेंट्स हैं ऐसे अपॉर्चुनिटी को देने अपने आप को डेवलप करो. विन एंड डिबेट, कोई भी स्पोर्ट्स विन एंड डिबेट में अगर विन है तो विन, डिबेट है तो डिबेट. फर्स्ट पोजीशन से भी इक्वल. सो मैं ऐसे मौके पर यही बोलना चाहता हूँ कि विनय हैज गिवन यू एन अपॉर्चुनिटी टू शोकेस द टैलेंट. तो आपको अपॉर्चुनिटीज है, अच्छा खेलो, अच्छा ग्रो हो जाओ. कई डिफिकल्टीज आते हैं तो ये ऐसे प्रोफेशनल्स का हेल्प करो. आप जैसे सर ने बोला है आपको आओ और 4 लोगों को लेकर ये गेम और डेवलप होना चाहिए. इसको इंटरनेशनल रिकग्निशन है. चेस इज नॉट फ्रॉम सबसे ओल्डेस्ट गेम आज कोई है चेस. Chess is having a history of 4,000 years. It is being played from the era of Mahabharata, Ramayana, Bedouin period से चल रहा है. ये एक ही गेम. मेरा एक ही कहना है
tournament as a more mega event so that our district will have some good name. Anybody wants to grow in chess with personal interest, they can contact sir. Because you are the best player right now in Bidar district according to my experience. So he is the right person who can guide you well, right? और हम तो हैं यहाँ पर स्पोर्ट्स क्लब जहाँ चेस टूर्नामेंट रेगुलरली कंडक्ट करेंगे so that you will get a regular platform to improve your skills and to improve your game. And जो भी विनर्स रहेंगे हम कोशिश करेंगे कि मैक्सिमम से मैक्सिमम टूर्नामेंट्स के लिए आपको स्पॉन्सर करें, राइट? ये भी हमारी कोशिश रहेगी. So with all your cooperation everything can be successful and because of you people this event has been successful also. This is the first event on chess 960 tournament which is very new to each and every player. Only tournament nale you participate ಮಾಡಿದ್ರೆ ಎಷ್ಟು ಪಾಯಿಂಟ್ಸ್ ತಗೊಂಡ್ರು ಕೂಡ it's nothing but everybody is a winner for this tournament actually. So this is a beginning for you all people. So career is very bright in chess 960. I request the winner of the tournament Mr. Jairaj Solpure to come on stage. Congratulations, sir. So you are the winner of the title. So ಹಾಗೆ ಅನಿಸ್ತಾ ಇದೆ ಕಪ್ ಗೆದ್ಬಿಟ್ಟು. ಸಂತೋಷ ಅನಿಸ್ತದೆ ಸರ್. ಸೊ ನೀವು 5 ಮ್ಯಾಚಸ್ ಆಯಿತು, ಹೌದಾ? ಸೊ 5ನೇ ಮ್ಯಾಚ್ ನಿಮ್ದು 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ವರ್ಸಸ್ 1 ಇಯರ್ ಎಕ್ಸ್ಪೀರಿಯನ್ಸ್ ಒಂದು ಜೀನಿಯಸ್ ಕಿಡ್ ಜೊತೆ ಇತ್ತು. ಸೊ ಆ ಮ್ಯಾಚ್ನಲ್ಲಿ ನಿಮ್ಗೆ ಏನು ಅನುಭವ ಆಯಿತು? ಹೆಂಗೆ ಅನಿಸಿದ್ದ ಅವ್ನು ಕಿಡ್ ಹೆಂಗೆ ಆಡಿದ? ಸರಿಯಾಗಿ ಆಡಿದ್ದಾನೆ, ಡಿಫೆನ್ಸ್ ಮಾಡಿದ್ದಾನೆ. ಹೌದಾ? ಓಕೆ. ಸೊ ನಿಮ್ಮ ಪ್ರಕಾರ ಫ್ಯೂಚರ್ ಚೆನ್ನಾಗಿ ಅನ್ಸುತ್ತೆ ಸರ್? ಫ್ಯೂಚರ್ನೆಲ್ಲ ಒಂದು ಸೊ ಈ 25 ಇಯರ್ಸ್ ಫಸ್ಟ್ ಟೈಮ್ ಈ ಥರ ನೀವು ಟೂರ್ನಮೆಂಟ್ ಆಡಿದ್ದೀರಿ. ಹೌದು. ಐ ಥಿಂಕ್ ಈ ಥರ ಟೂರ್ನಮೆಂಟ್ ಫಸ್ಟ್ ಟೈಮ್ ನೀವು ವಿನಿಂಗ್. ಸೊ ನಿಮಗೆ ಹೆಂಗೆ ಅನಿಸ್ತಾ ಇದೆ ಈ ಟೂರ್ನಮೆಂಟ್ ಗೆದ್ದಿದ್ದು? ಟೂರ್ನಮೆಂಟ್ ಗೆದ್ದಿದ తర్వాత ಭಾಳ ಸಂತೋಷ ಇದೆ. ಹೌದಾ ಸರ್? ಓಕೆ ಸರ್, ಈಗ ನೆಕ್ಸ್ಟ್ ಟೂರ್ನಮೆಂಟ್ ಮತ್ತೆ ಭೇಟಿ ಆಗೋಣ ಸರ್. Congrats brother, you got the second prize for the tournament. ಇದು ನಿಂದ 5ನೇ ಮ್ಯಾಚ್ ಇತ್ತು. ನಿನ್ನ ಎದುರುಗಡೆ 25 ವರ್ಷ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ರಲ್ಲ, ಹೆಂಗೆ ಅನ್ಸಿದ್ದು? ಏನಾದರೂ ಅಂಜಿಕೆ ಆಯ್ತಾ? ಅದು ದ್ಯಾಟ್ಸ್ ಗುಡ್. ನಿಮ್ಗೆ ಅಲ್ಲಿ ಏನು ಬರಬೇಕು, ಏನು ಮಿಸ್ಟೇಕ್ ಆಗಿರ್ಬೋದು? ನಿಮ್ಗೆ ಏನು ಅನ್ಸುತ್ತೆ ಏನು ಮಿಸ್ಟೇಕ್ ಆಗಿರ್ಬೋದು? ಓ, ಸೊ ಅಲ್ಲಿ ಏನು ಆಡಿದ್ರೆ ಚೆನ್ನಾಗಿತ್ತು? ಏನು ಆಡಿದ್ರೆ ಚೆನ್ನಾಗಿತ್ತು? ಹೌದಲ್ಲ? ಸೊ ಆನ್ಸರ್ ಗೊತ್ತಾಯಿತು, ಹೌದಾ? ಸೊ ಯಾವಾಗಲೂ ಹೆದರಬಾರ್ದು. ಓಕೆ, ಬಟ್ 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನೀನು ಆಡಿದೆ, ಅದೇ ಭಾಳ ದಟ್ ಇಸ್ ಅ ವೆರಿ ಬಿಗ್ ಥಿಂಗ್. ಓಕೆ, ಸೊ ಇದೇ ಥರ ಕಂಟಿನ್ಯೂ ಚೆನ್ನಾಗಿ ಆಡ್ಕೊತಾ ಇರು. ಓಕೆ, ಆ್ಯಂಡ್ ಮುಂದಿನ ಟೂರ್ನಮೆಂಟ್ನಲ್ಲಿ ನೀನು ಫಸ್ಟ್ ಪ್ರೈಸ್ ತಗೊಳ್ಳೇಬೇಕು. Expand your business with internet marketing at BidderAds.com.